ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ನಮ್ಮ ಫ್ರೀ ಫೈರಲ್ಲಿ ಅಪ್ಡೇಟ್ ಬಿಟ್ಟಿದ್ರು ಮತ್ತೆ ಅದ್ರ ಜೊತೆಲಿ ನ್ಯಾರುಟೋ ಕೊಲಾಬ್ರೇಷನ್ ಪಾರ್ಟ್ 2 ಕೂಡ ಬಿಟ್ಟವ್ರೆ. ಸೊ ಒಂದ್ರಿಗಿನ ಒಂದು ಬಂಡಲ್ ಮಾತ್ರ ಅಲ್ಟಿಮೇಟು. ಮತ್ತೆ ಚಾಪ್ಟರ್ 1 ಅಲ್ಲಿ ಕಕಾಶಿ, ನ್ಯಾರುಟೋ, ಸಾಸ್ಕೆ, ಸಕುರಾ ಬಂಡಲ್ಸ್ ಬಿಟ್ಟಿದ್ರು. ಬಟ್ ಅವುಗಳೆಲ್ಲ ಏನೂ ಇಲ್ಲ. ಸೊ ಪಾರ್ಟ್ 2 ಅಂತೂ ಫುಲ್ ವಿಲನ್ ಆರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಪಾರ್ಟ್ 2 ಕೊಲಾಬ್ರೇಷನ್ ಅಲ್ಲಿ ಬರೀ ನಮಗೆ ವಿಲನ್ ಆರ್ಕ್ ಕ್ಯಾರೆಕ್ಟರ್ ಅಷ್ಟೇ ನೋಡೋಕೆ ಸಿಗುತ್ತೆ. ಮತ್ತೆ ಇಟಾಚಿ ಬಂದ್ಬಿಟ್ಟು ಒಂಥರ ಗಾಡ್ ಇದ್ದಂಗೆ, ಗಾಡ್ ಆಫ್ ಗೆಂಜುತ್ಸು ಅವನು. ಸೊ ಯಾರ್ಯಾರು ನ್ಯಾರುಟೋ ಅನಿಮೆ ನೋಡಿದಿರಾ ಅವ್ರಿಗೆಲ್ರಿಗೂ ಇಟಾಚಿ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಎಕ್ಸ್ಪ್ಲೇನ್ ಮಾಡೋದು ಬೇಕು ಆಗಿಲ್ಲ. ಜಸ್ಟ್ ಥಿಂಕ್ ಮಾಡಿ, ನ್ಯಾರುಟೋ ಅನಿಮೆನಲ್ಲಿ ಮೇನ್ ಕ್ಯಾರೆಕ್ಟರ್ ಬಂದು ನ್ಯಾರುಟೋ. ಬಟ್ ನ್ಯಾರುಟೋಗಿಂತ 10% ಜಾಸ್ತಿ ಫ್ಯಾನ್ ಬೇಸ್ ಇರೋದು ಇಟಾಚಿಗೆ. ಸೊ ಇಟಾಚಿ ಒಂಥರ ಅವರ 9999+ ಇದ್ದಂಗೆ. ಮತ್ತೆ ನ್ಯಾರುಟೋ ಅನಿಮೆನಲ್ಲಿ ಬರೀ ಇಟಾಚಿ ಕ್ಯಾರೆಕ್ಟರ್ ಅಷ್ಟೇ ಪಾಪ್ಯುಲರ್ ಇಲ್ಲ, ಇಟಾಚಿಗಿಂತ ಜಾಸ್ತಿ ಪಾಪ್ಯುಲರ್ ಇರೋದು ಮಾದರ ಉಚಿಹಾ ಅಂತ ಹೇಳೋ ಒಂದು ಕ್ಯಾರೆಕ್ಟರ್ ಐತೆ. ಸೊ ಈ ಫೈಟಿಂಗ್ ಸೀನ್ಸ್ ಎಲ್ಲ ನೋಡ್ಬಿಟ್ರೆ ನೀವು ಇದಾಗ್ಬಿಡ್ತೀರ. ಈ ಕ್ಯಾರೆಕ್ಟರ್ ಹತ್ರ ಪವರ್ ಎಷ್ಟಿರುತ್ತಂದ್ರೆ, ಸೊ 4 ವಿಲೇಜ್ ಇರುತ್ತೆ, ಸೊ 4 ನೇಷನ್ ಇರುತ್ತೆ, ಎಲ್ಲ ಕೊಲಾಬ್ ಆಗ್ಬಿಟ್ಟು ಜಸ್ಟ್ ಈ ಮಾದರ ಉಚಿಹಾಗೆ ಡಿಫೀಟ್ ಮಾಡ್ಬೇಕಂತೇಳಿ ತುಂಬಾ ಪ್ಲಾನ್ ಆಗ್ತಾರೆ. ಬಟ್ ಅಷ್ಟು ಜನ ಸೇರಿದ್ರು ಕೂಡ ಒಂದೇ ಒಂದ್ ತಲೆ ಕೂದಲು ಕೂಡ ಈ ಒಂದು ಅಳ್ಳಾಡ್ಸಕ್ಕಾಗಲ್ಲ, ಅಷ್ಟು ಓವರ್ ಪವರ್. ಮತ್ತೆ ಈ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇದ್ರದ್ದು ಕೂಡ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಅಪ್ಪ. ಏನಂದ್ರೆ ಅಕಾತ್ಸುಕಿ ಅಂತೇಳಿ ಒಂದು ದೊಡ್ಡ ಟೀಮ್ ಇರುತ್ತೆ, ಅದಕ್ಕೆ ಇವನು ಲೀಡರ್ ಇರ್ತಾನೆ. ಸೊ ಫೌಂಡರ್ ಆಫ್ ಅಕಾತ್ಸುಕಿ ಪೇನು. ಮತ್ತೆ ಪೇನ್ ಹತ್ರ 2 ಓವರ್ ಪವರ್ ಆಗಿರುವ ಜುತ್ಸು ಇರುತ್ತೆ. ಸೊ ಫಸ್ಟ್ ಜುತ್ಸು ಬಂದ್ಬಿಟ್ಟು ಆಲ್ ಮೈಟಿ ಪುಷ್. ಸೊ ಆಲ್ ಮೈಟಿ ಪುಷ್ ಅಂದ್ರೆ ಇಡೀ ಒಂದು ನೇಷನ್ನ ಫುಲ್ ಅವ್ನು ಭೂಕಂಪ ಆದಾಗ ಹಿಂಗಾಗಿರುತ್ತಲ್ಲ ಅಷ್ಟು ಫುಲ್ ಶೇಕ್ ಮಾಡಿಬಿಡ್ತಾನೆ, ಅಷ್ಟು ಪವರ್ಫುಲ್ ಇರುತ್ತೆ. ಮತ್ತೆ ಸೆಕೆಂಡ್ ಜುತ್ಸು ಬಂದ್ಬಿಟ್ಟು ಯೂನಿವರ್ಸಲ್ ಪುಲ್ ಅಂತ ಹೇಳಿ. ಮತ್ತೆ ಇದು ಎಬಿಲಿಟಿ ಯಾವ ಥರ ಅಂದರೆ, ಎನಿಮಿ ಎಷ್ಟು ದೂರ ಇದ್ರೂ ಇವನು ಜಸ್ಟ್ ಹಿಂಗೆ ಕೈಯಿಂದನೇ ಹಿಂಗೆ ಮ್ಯಾಗ್ನೆಟಿಕ್ ಫೋರ್ಸ್ ಥರ ಹಿಂಗೆ ಎಳ್ಕೋಬೋದು. ಮತ್ತೆ ನಾನು ಈ ಸ್ಕಿಲ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಗೇಮಲ್ಲಿ ಮುಂದೆ ಆಕ್ಟಿವ್ ಸ್ಕಿಲ್ ಥರ ಯೂನಿವರ್ಸಲ್ ಪುಲ್ನ ಯೂಸ್ ಮಾಡ್ಬೋದು. ಸೊ ಜಸ್ಟ್ ಎನಿಮಿ ಸ್ವಲ್ಪ ಏನಾದರೂ ಕಮ್ಮಿ ಡ್ಯಾಮೇಜ್ ಹಿಂಗೆ ಡ್ಯಾಮೇಜ್ ಕೂಡ ಓಡೋಗ್ತಿರ್ತಾನಲ್ಲ, ಆ ಟೈಮಿಗೆ ನಾವು ಅದು ಯೂನಿವರ್ಸಲ್ ಪುಲ್ ಬಟನ್ ಯೂಸ್ ಮಾಡಿದ್ರೆ ಅವನಿಗೆ ಹಿಂಗೆ ಫುಲ್ ಮ್ಯಾಗ್ನೆಟಿಕ್ ಹಿಂಗೆ ಎಳ್ಕೋಬಹುದು. ಸೊ ಅಕಾತ್ಸುಕಿ ಪೇನು ಮತ್ತೆ ಉಚಿಹಾ ಮಾದರ 2 ಕ್ಯಾರೆಕ್ಟರ್ ತುಂಬಾನೇ ಓವರ್ ಪವರ್ ಬ್ಯಾಡೆಸ್ ಗಳು. ಮತ್ತೆ ಇವೆರಡು ಬಂಡಲ್ ಅಲ್ಲದೆ ಮತ್ತೆ ನೋಡಬಹುದು ಇಲ್ಲಿ ನಾಮಿಕಾಜೆ, ಮಿನಾಟೋ ಮತ್ತೆ ದ ಕ್ರೀಪಿ ಗೈ ಒರೋಚಿಮಾರು ಬಂಡಲ್ ಕೂಡ ಕೊಟ್ಟವ್ರೆ. ಮತ್ತೆ ಮಿನಾಟೋ ಬಂಡಲ್ ಅಲ್ಲಿ ಅವ್ನ ಕ್ಲಾಕ್ ಏನೈತೆ ತುಂಬಾನೇ ಸ್ಪೆಷಲ್ ಆಗಿದೆ, ನೋಡೋಕೆ ಮಸ್ತ್ ಕಾಣುತ್ತೆ. ಹಿಂಗೆ ಫುಲ್ ಮೂಮೆಂಟ್ ಕೊಡೋ ಟೈಮ್ಗೆ ನೋಡೋಣ ಯಾವಾಗ ಬಿಡ್ತಾರ ಇವೆಂಟ್ ತಗೋಣ. ಮತ್ತೆ ಇವಾಗ ಬ್ಯಾಕ್ ಟು ನಮ್ಮ ಕಂಟೆಂಟು. ಸೊ ನಮ್ಮ ಕಂಟೆಂಟ್ ಬಂದ್ಬಿಟ್ಟು ಇವತ್ತು ಇಟಾಚಿ ಬಂಡಲ್ ತೆಗಿಬೇಕಂತೇಳಿ. ಮತ್ತೆ ಇಟಾಚಿ ಬಂಡಲ್ ತೆಗಿಬೇಕಂದ್ರೂ ನಮಗೆ 5 ಶಾರಿಂಗನ್ ಟೋಕನ್ ಬೇಕು, ಅವಾಗ ನಾವು ಎಕ್ಸ್ಚೇಂಜ್ ಮಾಡ್ಕೋಬೋದು. ಮತ್ತೆ ನನ್ನ ಹತ್ರ ಇರೋದು ಬರೀ 179 ಡೈಮಂಡ್ ಅಷ್ಟೇ. ಸೊ ಅದರಲ್ಲಿ ಎಷ್ಟು ಶಾರಿಂಗನ್ ಕಣ್ಣು ಸಿಗುತ್ತೆ ನೋಡೋಣ. ಮತ್ತೆ ಈ ಬಂಡಲ್ ತೆಗೆದ್ರೆ ಏನೇನು ಬೆನಿಫಿಟ್ಸ್ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಲೆಜೆಂಡ್ರಿ ಕನ್ವರ್ಟ್ ಮಾಡ್ಕೋಬೋದು. ಮತ್ತೆ ಸೆಕೆಂಡ್ ಟೈಮ್ ಬಂದ್ಬಿಟ್ಟು ಏನು ಗೊತ್ತಾ, ನಾವು ಎನಿಮಿನ ನಾಕ್ ಡೌನ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ಈ ಥರ ಒಂದು ಎಫೆಕ್ಟ್ ನೋಡೋಕ್ಕೆ ಸಿಗುತ್ತೆ. ಮತ್ತೆ ಕಿಲ್ ಕಂಪ್ಲೀಟ್ ಆದಮೇಲೆ ಲೂಟ್ ಬಾಕ್ಸ್ ಮೇಲೆ ಕ್ರಾ ನೋಡೋಕ್ಕೆ ಸಿಗುತ್ತೆ. ಯಾಕಂದ್ರೆ ಕ್ರಾ ಬಂದ್ಬಿಟ್ಟು ಇಟಾಚಿ ಫೇವರೇಟ್ ಬರ್ಡ್. ಅಂಡ್ ಇಲ್ಲಿ ರನ್ನಿಂಗ್ ಎಫೆಕ್ಟ್ ಕೂಡ ಚೇಂಜ್ ಇದೆ. ಮತ್ತೆ ಈ ರನ್ನಿಂಗ್ ಸ್ಟೈಲ್ ಬಂದ್ಬಿಟ್ಟು ನಾರುಟೋ ಎನಿಮೆಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಇದೇ ತರ ರನ್ ಮಾಡೋದು. ಸೊ ಅದನ್ನ ಇಲ್ಲಿ ಹಾಕಿದ್ದಾರೆ. ಮತ್ತೆ ಇವಾಗ ಸ್ಪಿನ್ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಅಂಡ್ ನನ್ನ ಹತ್ರ ಇಲ್ಲಿ ನೋಡ್ಬೋದು ಬರೀ 179 ಡೈಮಂಡ್ ಅಷ್ಟೇ ಇರೋದು. ಸೊ ನೋಡೋದು ಎಷ್ಟು ಶಾರಿಂಗನ್ ಟೋಕನ್ ಸಿಗುತ್ತೆ ಅಂತೇಳಿ. ಮೇ ಬಿ ಒಂದು ಸಿಗಲ್ಲ ಅನ್ಕೋತೀನಿ, ಬಟ್ ಆದ್ರೆ ನೋಡೋಣ ಸ್ಪಿನ್ ಮಾಡಿ. ಅಂಡ್ ಫಸ್ಟ್ ಸ್ಪಿನ್ ಬಂದ್ಬಿಟ್ಟು 20 ಐತೆ. ನಾವು 20 ಇದಕ್ಕಿಂತ ಫಸ್ಟ್ ಫ್ರೀ ಸ್ಪಿನ್ ಇತ್ತು ಒಂದು, ನಾನು ಮುಂಚೆನೆ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಇವಾಗ ಫಸ್ಟ್ ಸ್ಪಿನ್ ಮಾಡಿದೆ, 2 ಟೋಕನ್ ಸಿಕ್ತು. ಸೊ ಟೋಕನ್ ಏನಪ್ಪ ಇಲ್ಲ ಅಂದರೆ 3 ಟೋಕನ್ ಕಲೆಕ್ಟ್ ಮಾಡಿಬಿಟ್ರೆ ನಾವು ಇನ್ನೊಂದು ಎಕ್ಸ್ಟ್ರಾ ಒಂದು ಸ್ಪಿನ್ನು ಮಾಡ್ಕೋಬೋದು. ಮತ್ತು ಇಲ್ಲಿ ಬರೀ ಟೋಕನ್ ಸಿಕ್ಕರೂ ನಮ್ಗೆ ಲಾಸ್ ಇಲ್ಲ, ರೀಯೂಸ್ಗೆ ಮತ್ತೆ ನಾವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ಮತ್ತೊಂದು ಸ್ಪಿನ್ ಮಾಡ್ತೀನಿ, ಇದು ಬರೀ ಓನ್ಲಿ ಟೋಕನ್ ಮೇಲೆ ಐತೆ. ಆ್ಯಂಡ್ ಇದು ಆ್ಯನಿಮೇಷನ್ ತುಂಬ ಡಿಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ. ಆ್ಯಂಡ್ ನಂಗೆ ಇಲ್ಲಿ ಮತ್ತೊಂದ್ಸಲಿ 2 ಟೋಕನ್ ಕೊಟ್ಟರು. ನಾವು ಬರೀ ಇದೇ ಥರ ಸ್ಪಿನ್ ಮಾಡಿದ್ರೆ ಏನೂ ಸಿಗೋಲ್ಲ. ಬಟ್ ಇವಾಗ ನಾವು ನೋಡಿ ಇವಾಗ ಏನು ಟ್ರಿಕ್ ಯೂಸ್ ಮಾಡ್ತೀನಿ. ಸೊ ಕ್ಯಾರೆಕ್ಟರ್ ಚೇಂಜ್ ಮಾಡಿ ಆ್ಯಡಮ್ನ ಹಾಕೋತೀನಿ. ಆ್ಯಡಮ್ ನೋಡ್ಬೋದು ಫುಲ್ ಬ್ಲ್ಯಾಕಿ ನಿಗಾ ಥರ ಕಾಣ್ತವನೆ. ಇವನಿಗೆ ಸ್ವಲ್ಪ ಸ್ಮಾರ್ಟ್ ಮಾಡಿದೆ ವೈಟ್ ಮಾಡಿ. ಮತ್ತು ಕ್ಯಾರೆಕ್ಟರ್ ಚೇಂಜ್ ಮಾಡೋದ್ರಿಂದ ಏನು ಟ್ರಿಕ್ ಯೂಸ್ ಆಗಲ್ಲ ಬ್ರೋ ಅಂತೀರಾ. ಬಟ್ ನನಗೆ ಒಂದು ಸ್ಕ್ವಿಡ್ ಗೇಮ್ ಇವೆಂಟ್ ಬಿಟ್ಟಿದ್ರಲ್ಲ ಮೊನ್ನೆನೇ ಒಂದು ಈ ಬಂಡಲ್ ತೆಗ್ದೆ ಇಲ್ಲಿ ನೋಡಿ ಲಾಸ್ಟ್ ಪಿನ್ ಇನ್ನೂ ಹಂಗೆ ಉಳಿದೈತೆ. ಬಟ್ ಅದಕ್ಕೆ ಮುಂಚೆನೇ ನಂಗೆ ಸಿಕ್ತು ಇದು ಬಂಡಲು. ಮತ್ತು ಈ ಸಲಿನೂ ನೋಡೋಣ ಏನಾದರೂ ಬೇಗ ಸಿಗುತ್ತಾ ಅಂತೇಳಿ. ಬಟ್ ಈ ಸಿಸ್ಟಮ್ ಅಂತೂ ಫುಲ್ ಬೇರೆನೇ ಆಯ್ತಪ್ಪ. 5 ಟೋಕನ್ ಕಲೆಕ್ಟ್ ಮಾಡೋವರೆಗೂ ಸಿಗಲ್ಲ. ಮೇ ಬಿ 1 ಟೋಕನ್ ಕಲೆಕ್ಟ್ ಮಾಡಬೇಕಂದ್ರೂ 1000 ಬೇಕು. ಹಾಗಾಗಿ 5 ಟೋಕನ್ ಬೇಕಂದ್ರೂ 5K ಡೈಮಂಡ್ ಬೇಕೇ ಬೇಕು. ಮತ್ತು ನಿಮ್ಮ ಹತ್ರ ಎಷ್ಟು ಡೈಮಂಡ್ಸ್ ಇದೆ ಕಮೆಂಟಲ್ಲಿ ಹೇಳಿ. ಮತ್ತು ಸಿಕ್ಬಿಟ್ರೆ ಅದು ಕೂಡ ಹೇಳಿ ಎಷ್ಟು ಡೈಮಂಡಲ್ಲಿ ಸಿಕ್ತಂತೇಳಿ. ಮತ್ತು ಇಲ್ಲಿ ನಾನು ಇನ್ನೊಂದು ಸ್ಪಿನ್ನು ಟ್ರೈ ಮಾಡಿದ್ದೀನಿ. ಇಲ್ಲಿ ಇದು ಯಾವುದಪ್ಪ ಲೋಡೆಡ್ ಕೊಟ್ಟವ್ರು ನನಗೆ. ಈ ಥರ ಇವೆಂಟ್ ಬಿಟ್ಟರೆ ನಮ್ಗೆ ಎಲ್ಲಿ ಸಿಗುತ್ತಪ್ಪ ಇದು ಬಂಡಲು ಇಷ್ಟು ಕಮ್ಮಿ ಡೈಮಂಡಲ್ಲಿ. ಮತ್ತು ನೋಡಬೇಕು ಬೇರೆ ಬೇರೆ ಯೂಟ್ಯೂಬರ್ಸು ಎಷ್ಟು ಡೈಮಂಡ್ ಖರ್ಚು ಮಾಡ್ತಾರೆ ಅಂತೇಳಿ. ಮತ್ತು ನಾವು ಇಲ್ಲಿ ಸ್ವಲ್ಪ ಗೋಲ್ಡ್ ರಾಯಲಲ್ಲಿ ಸ್ವಲ್ಪ ಸ್ಪಿನ್ ಮಾಡಿ ನೋಡ್ತಿದ್ದೀನಿ, ಆದರೆ ಸ್ವಲ್ಪ ಲಕ್ ಬರಲಿ ಅಂತೇಳಿ. ಓಕೆ 10 2 ಸಲ ಮಾಡಿದ್ದೀನಿ. ನೋಡೋಣ ಈಗ ಮತ್ತೆ ವಾಪಸ್ ಹೋಗಿ ಸ್ಪಿನ್ ಮಾಡ್ತೀನಿ. ಇವಾಗ ಮತ್ತೆ 20 ಸ್ಪಿನ್ ಮಾಡೋಣ. ನೋಡೋಣ ಈ ಸಲ ಒಂದು ಶಾರಿಂಗನ್ ಸಿಕ್ಕರೆ ಫುಲ್ ಖುಷು.
ಓಕೆ ಅನಿಮೇಷನ್ ಸ್ಟಾರ್ಟ್ ಆಯಿತು. ಶಾರಿಂಗ್ ಗನ್. ಓಕೆ 3 ಟೋಕನ್ ಸಿಕ್ತು. 3 ಟೋಕನಿಂದ ಇನ್ನೊಂದು ಸ್ಪಿನ್ ಮಾಡ್ಕೋಬೋದು. ಮತ್ತೆ ಗೈಸ್ ಇಲ್ಲಿ ರಿವಾರ್ಡಲ್ಲಿ ಸೆಕೆಂಡ್ ರಿವಾರ್ಡ್ ನೋಡ್ಬೋದು. ಅದೊಂದು ಬ್ಯಾಕ್ ಪ್ಯಾಕ್ ಐತೆ. ಅದು ಕೂಡ ತುಂಬಾ ಓವರ್ ಪವರ್ ಬ್ಯಾಕ್ ಪ್ಯಾಕು ಒಂದು ಕ್ಯಾರೆಕ್ಟರ್ದು. ಓಕೆ ಇಲ್ಲಿ ಮತ್ತೆ ನನಗೊಂದು ಟೋಕನ್ ಸಿಕ್ಕೈತೆ. ಮತ್ತೆ 3 ಟೋಕನ್ ಇತ್ತು. ಆ ಟೋಕನಿಂದ ಇನ್ನೊಂದು ಸ್ಪಿನ್ ಮಾಡಿದ್ದೀನಿ. ಮತ್ತೆ ಟೋಕನಿಂದ ಟೋಕನ್ ಬರೀ ಇದೇ ಆಗ್ತೈತೆ ನನಗೆ. ಒಂದು ಟೋಕನ್ ಜಸ್ಟ್ ಒಂದು ಶಾರಿಂಗ್ ಗನ್ ಕಣ್ಣು ಕೊಟ್ರಪ್ಪ ಸಾಕು. ಒಂದು ಬ್ಲೇಡ್ ಅದು ತೊಗೋತೀನಿ. ಅದು ಬ್ಲೇಡು ಮತ್ತು ಒಂದು ಬ್ಯಾಗು 2 ಸಿಕ್ಬಿಟ್ರೆ ಬಾಂಟಿ ಟೋಕನ್ ಕೊಟ್ಟರೆ. ಈ ಬಾಂಟಿ ನನ್ನ ಹತ್ರ ಒಂದು 10,000 ಇರ್ಬೋದು ಅನ್ಕೋತೀನಿ. ಓಕೆ ಇವಾಗ ನನ್ನ ಹತ್ರ ಉಳಿದಿರೋದು 99 ಡೈಮಂಡು. ಮತ್ತು ಇಲ್ಲೊಂದು 45ಗೆ 5 ಸ್ಪಿನ್ ಮಾಡ್ಬೋದು. ಇದು ಕೂಡ 50% ಆಫ್ ಇತ್ತು. ಆ್ಯಕ್ಚುಲಿ 90ದು ನನಗೆ 45 ಬಿತ್ತು. ಓಕೆ ಸ್ಪಿನ್ ಮಾಡಿದ್ದೀನಿ. ಓಹೋ 4 ಟೋಕನು. ಮತ್ತು ಪರ್ಮನೆಂಟ್ ಇರೋ ಗನ್ ಸ್ಕಿನ್ ಬಾಕ್ಸ್ ಕೊಟ್ಟವ್ರೆ ನನಗೆ. ಅದರಿಂದ ನನಗೆ ಒಂದು ಏನು ಯೂಸ್ ಆಗೋಲ್ಲ. ಮತ್ತು ಇಲ್ಲಿ ಸ್ಪಿನ್ ಮಾಡೋ ಟೋಕನು 5 ಇದೆ. ಆಯಿತು ಓಕೆ ಈಗ ಒಂದು ಸ್ಪಿನ್ ಮಾಡ್ತೀನಿ. ಅದರಿಂದ 3 ಟೋಕನ್ ಅಲ್ಲೇ ಖಾಲಿ ಅದು. ಬಂತು ಶಾರಿಂಗ್ ಗನ್ ಕಣ್ಣು. ಬಂತಪ್ಪ ಒಂದು ಲೋಡೌಟು ಬ್ಯಾಕ್ ಪ್ಯಾಕು. ಆಯ್ತಪ್ಪ ಈಗ ಇರ್ದಿದ್ದು ಒಂದು 50 ಡೈಮಂಡು. ಅದರಲ್ಲೇ 20 ಎಗರಿಸ್ತೀನಿ ಈಗ. ಸಿಕ್ತಪ್ಪ ಯಾವುದೋ ಖಾಲಿ ಗನ್ ಸ್ಕಿನ್ನು. ಇದು M60 ನನ್ನ ಹತ್ರ 3 ಇದಾವೆ ಲೆಜೆಂಡ್ರಿ ಡಬಲ್ ರೇಟ್ ಆಫ್ ಇರೋದು. ಇದು ಲಾಸ್ಟ್ ಸ್ಪಿನ್ನು. ಏನು ಸಿಗಲ್ಲ ಬಿಡಿ ಗೊತ್ತಾಯ್ತು. ಓಕೆ 3 ಟೋಕನ್ ಸಿಕ್ತು. ಇನ್ನೊಂದು ಸ್ಪಿನ್, ಇನ್ನೊಂದು ಜೀವ, ಒಂದು ಆಪ್ಷನ್ನು ಇನ್ನೊಂದು ಕೊಟ್ಟವ್ರೆ. ಮತ್ತು ಲಾಸ್ಟ್ ಸ್ಪಿನ್ ಅನ್ಕೋತೀನಿ ಇದು. ಇದು ಯಾವುದು M1897 ಸ್ಕಿನ್ ಕೊಟ್ಟವ್ರಪ್ಪ. ಇದರ ಪ್ಲಾಸ್ಮಾ ಖಾಲಿ ಗನ್ಗಳೇ ಕೊಡ್ತಾವ್ರಪ್ಪ ಅವಾಗಿಂದ ನನಗೆ. ಓಕೆ ಇಲ್ಲೆಲ್ಲ ಡೈಮಂಡ್ ಅಂತೂ ಫುಲ್ ಖತಮ್ ಆಗಿಬಿಡ್ತು. ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಖತಮ್ ಆಯಿತು. ನೋಡೋಣ ಮತ್ತೆ ಮುಂದೆ ಏನಾದರೂ ಚೆನ್ನಾಗಿ ರೆಗಂಡ್ ಬಂದರೆ ಸ್ವಲ್ಪ ಟಾಪಪ್ ಮಾಡಿ ತೆಗಿಯೋಣ.